Habibi, come to Dubai. ಹಲೋ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಏನೇನು ನೋಡ್ಬೋದು ಅಂತ ಇಲ್ಲೇ ನೋಡ್ಕೊಳ್ಳಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಮೆಸ್. ಈ ಮೆಸ್ ಬಂದು ಒಂದು ನೀಟ್ ಪ್ಯಾಕೇಜ್ ಆಗುತ್ತೆ. ಅಂದ್ರೆ ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ದುಬೈಗೆ ಹೋಗ್ತಾ ಇದ್ದೀನಿ ಅಬೌಟ್ 6 days. ಸೊ 6 ದಿನಕ್ಕೆ ನಾನು ಏನೇನೆಲ್ಲ ಪ್ಯಾಕ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಮೈ ಮೇಕಪ್, ಮತ್ತೆ ಟಾಯ್ಲೆಟ್ರೀಸ್, ಮತ್ತೆ ಸ್ಲಿಪ್ಪರ್ಸ್, ಹ್ಯಾಂಡ್ ಬ್ಯಾಗ್ಸ್, ಪ್ರತಿಯೊಂದನ್ನು ಈ ಚಿಕ್ಕ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಕ್ಯಾಬಿನ್ ಬ್ಯಾಗೇಜ್ ಆ್ಯಂಡ್ ದಿಸ್ ಇಸ್ ಮೈ ಚೆಕ್ ಇನ್ ಬ್ಯಾಗೇಜ್. ಸೊ ಹೇಗೆ ಪ್ಯಾಕ್ ಮಾಡ್ತೀನಿ ಮತ್ತೆ ಇಂಪಾರ್ಟೆಂಟ್ ಸ್ಟಫ್ ನಾನು ಹೇಗೆ ಅದನ್ನ ಸೇಫ್ ಗಾರ್ಡ್ ಮಾಡಿ ಸ್ಪೇಸ್ ಸೇವ್ ಆಗೋ ಥರ ಹೇಗೆ ಕಂಪ್ರೆಸ್ ಮಾಡಿ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಮೊದಲಿಗೆ ಇವಾಗ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದ್ರೆ ತುಂಬಾನೇ ರಿಸ್ಕು. ಅಂತ ಸಮಯದಲ್ಲಿ ನಾನು ಹೋಗ್ಲೇಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ಇದು ನನ್ನ ಕ್ಲೈಂಟ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅಲ್ಲೊಂದು ಚಿಕ್ಕ ಇವೆಂಟ್ ಇದೆ. ಅದ್ರ ಜೊತೆಗೆ ನಾನು ಟ್ರಿಪ್ಪು ಮಾಡೋಣ, ನಿಮಗೆಲ್ಲ ವ್ಲಾಗ್ ಮಾಡಿ ತೋರಿಸೋಣ ಅಂತ ಐ ಹ್ಯಾವ್ ಎಕ್ಸ್ಟೆಂಡೆಡ್ ಮೈ ಟ್ರಿಪ್. ಆ ಎಕ್ಸ್ಟೆನ್ಷನ್ ಯಾಕಾದ್ರೂ ಮಾಡೋದು ಅಂತ ಇವಾಗ ನಿಜಾಗ್ಲೂ ಬೇಜಾರಾಗ್ತಿದೆ. ಬಿಕಾಸ್ ನವೆಂಬರ್ ಅಲ್ಲಿ ಬುಕ್ ಮಾಡಿದ್ದು. ಈ ತರ ಥರ್ಡ್ ವೇವ್ ಕೋವಿಡ್ ಮತ್ತೆ ಬರುತ್ತೆ ಅಂತ ನನ್ಗೆ ದೇವರಾಣೆ ಗೊತ್ತಿರ್ಲಿಲ್ಲ. ಅಂಡ್ ಐ ಆಮ್ ಅನ್ಏಬಲ್ ಟು ಕ್ಯಾನ್ಸಲ್ ಇಟ್. ಅಂದ್ರೆ ಬರೀ ಮೀಟಿಂಗ್ ಹೋಗ್ಬಿಟ್ಟು ಬರೋಣ ಅಂದ್ರೆ ಬೇರೆ ಬುಕ್ ಮಾಡಿರೋದು ಅಥವಾ ಫ್ಲೈಟ್ ಟಿಕೆಟ್ಸ್ ಅದೆಲ್ಲ ಕ್ಯಾನ್ಸಲ್ ಮಾಡಕ್ ಆಗ್ತಾ ಇಲ್ಲ. ಸೊ ದಟ್ಸ್ ದ ರೀಸನ್ ಐ ಆಮ್ ಗೋಯಿಂಗ್. ಬಟ್ ಎನಿವೇ, ಪ್ಲೀಸ್ ಪ್ರೇ ಫಾರ್ ಮೀ. ಅಲ್ಲಿ ಹೋದಾಗ ನನ್ಗೆ ಏನೂ ಪ್ರಾಬ್ಲಮ್ ಆಗದೆ ಇರಲಿ ಅಂತ. ಸೊ ಆದಷ್ಟು ನಾನು ಕೂಡ ಸೇಫ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ್ಡ್ ವೇವು, ತಲೆನೋವು ಅದೆಲ್ಲದ್ರ ಜೊತೆಗೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಫಸ್ಟ್ಲಿ ಇಷ್ಟೊಂದು ಮಾಸ್ಕ್ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು, ರಾತ್ರಿ ಒಂದು ಅಥವಾ ಮಧ್ಯಾಹ್ನ ಒಂದು ಅಂತ. ಸೊ 6 days ನಾನು ಫುಲ್ಲಿ ಎಕ್ವಿಪ್ಡ್ ಆಗಿ ಹೋದ್ರೆ ಅಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಇರೋದಿಲ್ಲ ಅಂತ ಅನ್ಕೊಳ್ತೀನಿ. ಅಂದ್ರೆ ಡೆಫಿನೆಟ್ಲಿ ಅಲ್ಲೂ ಕೂಡ ಮೆಡಿಕಲ್ ಶಾಪ್ಸ್ ಇರುತ್ತೆ ಅಂಡ್ ಗ್ರಾಸರಿ ಸ್ಟೋರ್ ಇರುತ್ತೆ, ತಗೊಬಹುದು. ಬಟ್ ಎಮರ್ಜೆನ್ಸಿಗೆ ನನ್ನ ಹತ್ರ ಎಲ್ಲ ಇರಲಿ. ಯಾಕಂದ್ರೆ ಇನ್ ಕೇಸ್ ನಾನು ಏನಾದ್ರು ಕ್ವಾರಂಟೈನ್ ಮಾಡಿದ್ರೆ ಅಲ್ಲಿ ಎಕ್ಸ್ಟ್ರಾ ಡೇಸ್ ಇರಬೇಕಲ್ಲ, ಅದಕ್ಕೂ ಕೂಡ ಬ್ಯಾಕಪ್ ಇಟ್ಕೊಂಡಿದ್ದೀನಿ. ಸೊ ಬ್ಯಾಕ್ ಪ್ಯಾಕ್ ಅಲ್ಲಿ ಫಸ್ಟ್ ನಾನು ಮಾಸ್ಕ್ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು ಖಾಲಿ ಬಾಟಲ್ ಇಟ್ಕೊಂಡಿರ್ತೀನಿ. ಎಲ್ಲಾನ ಇವಾಗ ಏರ್ಪೋರ್ಟ್ ಅಥವಾ ಎಲ್ಲೇ ಹೋದ್ರೂ ಅಲ್ಲಿ ಬಿಸಿನೀರು ತುಂಬಿಸ್ಕೊಂಡು ಅಥವಾ ನೀರು ತುಂಬಿಸ್ಕೊಂಡು ಇಟ್ಕೊಂಡಿರೋದಕ್ಕೆ. ಬಿಕಾಸ್ ಐ ಲೈಕ್ ಟು ಸ್ಟೇ ಹೈಡ್ರೇಟೆಡ್. ಯಾವಾಗಲೂ ಐ ಕೀಪ್ ಸಿಪ್ಪಿಂಗ್ ವಾಟರ್. ಸೊ ಇದಿರುತ್ತೆ. ಆ್ಯಂಡ್ ಇದು, ಸೊ ದಿಸ್ ಈಸ್, ಇದು ಕಳ್ದೋದ್ರೆ ನಾನೇ ಕಳ್ದೋದಂಗೆ. ಬೇರೆ ಕಂಟ್ರಿಗೆ ಹೋಗಿ ಪಾಸ್ಪೋರ್ಟ್ ಕಳ್ಕೊಂಡ್ರೆ ಇಟ್ಸ್ ಗೋನ್ ಬಿ ಅ ಬಿಗ್ ಹೆಡ್ಏಕ್ ಅಲ್ವಾ. ಸೊ ದಟ್ ಇಸ್ ವೈ ದಿಸ್ ಇಸ್ ಮೈ ಸೇಫ್ಟಿ ಬಾಕ್ಸ್. ಅಂದರೆ ಈ ಪೌಚ್ ಏನಿದೆ ಇಟ್ಸ್ ವಾಟರ್ ಪ್ರೂಫ್ ಒನ್. ಸೊ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದರಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ಥಿಂಗ್ ಅದೇ ಫೋನ್, ಒಂದು ಎಕ್ಸ್ಟ್ರಾ ಫೋನ್ ಇಟ್ಕೊಂಡಿರ್ತೀನಿ ನಾನು. ಸೊ ಇಂಡಿಯನ್ ಕರೆನ್ಸಿ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕರೆನ್ಸಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ನನ್ನ ಪಾಸ್ಪೋರ್ಟ್. ನಾನು ಸತ್ಯ ವೆನ್ ವಿ ವೆಂಟ್ ಟು ಅವರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಈ ಥರ ಸೇಮ್ ಮಾಡಿಸ್ಕೊಂಡಿದ್ವಿ. ನಾನು ಚೈತ್ರ ಅಂತ ಮಾಡ್ಕೊಂಡಿದ್ದೆ, ಒಂದು ಸತ್ಯ ಅಂತ. ಅಂದರೆ ಫ್ಲೈಟ್ ಹತ್ರ ಒಂದು ಫೋಟೋ ತಗೊಳ್ಳೋದಕ್ಕೆ. ಸೊ ಅದಿನ್ನೂ ಇದೆ. ಸೊ ಪಾಸ್ಪೋರ್ಟ್ ಇವಾಗ ಸದ್ಯಕ್ಕೆ ಎಂಟಿ ಇದೆ ಬಿಕಾಸ್ ದಿಸ್ ಇಸ್ ಅ ನ್ಯೂ ಒನ್. ಓಕೆ. ಆಮೇಲೆ ನಾಟ್ ಟು ಫರ್ಗೆಟ್, ಆಲ್ವೇಸ್ ಕ್ಯಾರಿ ಅ ಪೆನ್. ಬಿಕಾಸ್ ಎಲ್ಲಂದ್ರಲ್ಲಿ ಸೈನ್ ಮಾಡಬೇಕು. ಎಸ್ಪೆಷಲಿ ಡ್ಯೂರಿಂಗ್ ದಿಸ್ ಕೋವಿಡ್ ಟೈಮ್ ಬೇರೆಯವ್ರ ಪೆನ್ ಎಲ್ಲ ಬಾರೋ ಮಾಡೋದು ಬೇಡ. ಸೊ ಒಂದು ಸ್ಲೀಕ್ ಪೆನ್ ಇಟ್ಕೊಂಡಿದ್ದೀನಿ. ಸೊ ದಟ್ ಇಟ್ಸ್ ಆಲ್ವೇಸ್ ಸೇಫ್ ಏನಾದ್ರು ಸೈನ್ ಮಾಡಬೇಕು ಅಂದರೆ. ಆ್ಯಂಡ್ ದೆನ್ ಕಮಿಂಗ್ ಟು ದ ವಾಲೆಟ್, ಇದರಲ್ಲಿ ಎಲ್ಲ ಕಾರ್ಡ್ಸ್ ಒರಿಜಿನಲ್ಸ್ ನೀವು ಯಾವಾಗಲೂ ಕ್ಯಾರಿ ಮಾಡಬೇಕು. ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕು. ಸೊ ನಾನು DL ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಲ್ ಆಫ್ ದೀಸ್ ಕಾರ್ಡ್ಸ್. ಲೆಟ್ ಮೀ ಶೋ ಯು. ಒಂದು 4X ಕಾರ್ಡ್ ಇಟ್ಕೊಂಡಿದ್ದೀನಿ. 4X ಕಾರ್ಡ್ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ. ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಮಲ್ಟಿ ಕರೆನ್ಸಿ ಕಾರ್ಡ್ ಇಟ್ಕೊಂಡ್ರೆ ನಿಮಗೆ ಫ್ರೀಯಾಗಿ ಬೇರೆ ಕಂಟ್ರಿನಲ್ಲಿ ಸ್ವೈಪ್ ಮಾಡ್ಬೋದು. ಬಿ ಇಟ್ ವೆರಿ ಸ್ಮಾಲ್ ಅಮೌಂಟ್ ಆರ್ ಬಿಗ್ ಅಮೌಂಟ್, ಫ್ರೀಯಾಗಿ ಸ್ವೈಪ್ ಮಾಡ್ಬೋದು. ಅವತ್ತಿನ ಏನು ಕರೆನ್ಸಿ ರೇಟ್ ಇರುತ್ತೆ ಅಷ್ಟು ಮಾತ್ರ ನಿಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಯು ವೋಂಟ್ ಬಿ ಗೆಟಿಂಗ್ ಎನಿ ಕನ್ವರ್ಷನ್ ಚಾರ್ಜಸ್. ಸೊ ನನಗಿದು ಯಾರೋ ಹೇಳಿದ್ರು ನಾನು ಮಾಡಿಸ್ಕೊಂಡಿದ್ದೀನಿ. ಸೊ ನೀವೇನಾದ್ರು ಟ್ರಾವೆಲ್ ಮಾಡ್ತೀರಿ ನೀವು ಮಾಡಿಸ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ನಮ್ಮನೆ ಕೀ ಮತ್ತು ಸ್ವಲ್ಪ ಕಾಯಿನ್ಸು, ಇಂಡಿಯನ್ ಕರೆನ್ಸಿ ಇಟ್ಕೊಂಡಿದ್ದೀನಿ. ಸೊ ಆಲ್ ಆಫ್ ದಿಸ್ ಇನ್ಸೈಡ್ ಮೈ ಇಂಪಾರ್ಟೆಂಟ್ ಬ್ಯಾಗ್. ಓಕೆ, ಡನ್. ಸೊ ಇದರಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇದರಲ್ಲಿ ನನ್ನ ದುಡ್ಡಿದೆ, ನಮ್ಮ ಸುತ್ತಲೂ ಇರೋವಂತಹ ಎಲ್ಲ ಅಪ್ಲಿಕೆಂಟ್ಸ್ ದುಡ್ಡೆಲ್ಲ ಇದೆ. ಸೊ ದಟ್ ಇದನ್ನು ಸೇಫಾಗಿ ನಾನು ಇಟ್ಕೊಂಡು ಹೋಗಿ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಶಾಪ್ ಮಾಡ್ಕೊಂಡು ವಾಪಸ್ ತರಬೇಕು. ದೇವರೇ, ಇದು ನನ್ನ ಹತ್ರನೇ ಇಲ್ಲಿ ಎಲ್ಲೂ ಕಳೆದೋಗ್ದಿರಂಗೆ ಮಾಡಪ್ಪ. ಸೊ ಫೈನಲಿ ನನ್ನ ಬ್ಯಾಕ್ ಪ್ಯಾಕ್ ರೆಡಿ ಆಗಿದೆ. ಸೊ ನಾನು ಎಲ್ಲೇ ಹೋದ್ರು ಇನ್ ಕೇಸ್ ಸ್ಮಾಲ್ ಐಟಮ್ಸ್ ತೊಗೊಂಡ್ರೆ ಇದರೊಳಗೆ ಇಮಿಡಿಯೇಟ್ ಆಗಿ ಹಾಕೊಬೋದು. ಇದು ಯಾವಾಗಲೂ ನನ್ನ ಹತ್ರನೇ ಇರುತ್ತಲ್ಲ, ಸೊ ಸೇಫ್ ಆಗಿರುತ್ತೆ. ಸೊ ನಾನು ಬಟ್ಟೆ ಹೇಗೆ ಪ್ಯಾಕ್ ಮಾಡ್ಕೊತೀನಿ ಅಂತ. ಸೊ ಈ ಥರ ಒಂದಷ್ಟು ಬಟ್ಟೆ ಬ್ಯಾಗ್ಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್
ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಣ ಅಂತ. ಸೊ ಇದ್ರೊಳಗಡೆ ನಾನು ಪ್ಯಾಕ್ ಮಾಡಿ ನಾನು 6 ದಿನ ಹಾಕೊಳ್ಳೋಂಥ ಬಟ್ಟೆಗಳನ್ನ ಇದ್ರೊಳಗೆ ಪ್ಯಾಕ್ ಮಾಡಿ ಎತ್ತಿಡ್ತೀನಿ. ಲೆಟ್ ಮಿ ಶೋ ಯು ಹೌ. ಸೊ ಡ್ರೆಸ್ಗಳನ್ನ ಯೂಶಲಿ ಏನೇನು ಹಾಕೊಳ್ತೀನಿ ಅವತ್ತು ಬೇಕಾಗಿರೋ ಸೆಟ್ ಪ್ರತಿಯೊಂದು ಒಟ್ಟಿಗೆ ಇಟ್ಟು ಜೋಡಿಸ್ತೀನಿ. ಸೊ ದಟ್ ಆಮೇಲೆ ಹುಡ್ಕೋದು ತಪ್ಪತ್ತೆ ಅಂತ. ಸೊ ಈ ಒಂದು ಪಲಾಜೋ ಎಂಟೈರ್ ಸೆಟ್ ಇದೆ, ಒಂದು ಜಂಪ್ ಸೂಟ್ ತರ. ಸೊ ಇದನ್ನ ಈ ತರ ರೋಲ್ ಮಾಡಿ ಅನ್ಕೊಂಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಫಾರ್ ಡೇ 1. ಸೊ ಈಸಿಯಾಗಿ ಇದನ್ನ ತೆಗೆದ ತಕ್ಷಣ ಇದ್ರ ಫುಲ್ ಸೆಟ್ ಹಾಗೆ ಕೈಗೆ ಬರುತ್ತೆ. ಸೊ ಇಟ್ ವಿಲ್ ಬಿ ಈಸಿ. ಸೊ ಇದನ್ನ ನಾನು ಬಟ್ಟೆ ಬ್ಯಾಗ್ ಒಳಗೆ ಹಾಕ್ತೀನಿ. ಸೊ ಇದಕ್ಕೆ ಒಂದು ವೆಲ್ಕ್ರೋ ಕೊಟ್ಟಿದ್ದೀನಿ. ಸೊ ಇದು ಹೀಗೆ ಕ್ಲೋಸ್ ಮಾಡ್ಬಿಡ್ಬೋದು. ಸೊ 6 ದಿನಕ್ಕೆ ಬೇಕಾಗಿರೋ ಎಲ್ಲಾ ಬಟ್ಟೆ ಇದರಲ್ಲಿದೆ. ಇದೊಂದು ಇದ್ರೆ ಸಾಕು 6 ದಿನ. ಐ ಕ್ಯಾನ್ ಲುಕ್ ಬ್ಯೂಟಿಫುಲ್. ಸೊ ನೆಕ್ಸ್ಟ್ ಚಡ್ಡಿಗಳನ್ನೆಲ್ಲ ಒಂದ್ರ ಮೇಲೆ ಒಂದ್ ಕಡೆ ಹಾಕೊಂಡು ಈ ತರ ರೋಲ್ ಮಾಡಿ ಇಟ್ಕೊಂತಾ ಇದ್ದೀನಿ. ಆಲ್ವೇಸ್ ಕ್ಯಾರಿ ಎಕ್ಸ್ಟ್ರಾ ಅಂಡರ್ವೇರ್, ಎಸ್ಪೆಷಲಿ ಸಾರಿ ಬಿಕಾಸ್ ಐ ಥಿಂಕ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ. ಇವಾಗ 5 ದಿನ ಹೋಗ್ತಿದ್ರೆ ಬರೀ 5 ಚಡ್ಡಿ ಎತ್ಕೊಂಡು ಹೋದ್ರೆ, ಎಕ್ಸಾಂಪಲ್ ನೀವೇನಾದ್ರು ಸ್ವಿಮ್ಮಿಂಗ್ ಮಾಡಬೇಕು ಅಥವಾ ಮಧ್ಯದಲ್ಲಿ ಒಂದು ಏನೋ ಆಯ್ತು ಅಂದ್ರೆ ಒಕ್ಕೊಂಡ್ ಕೂತ್ಕೊಳ್ಳೋಕ್ಕಾಗುತ್ತಾ. ಸೊ ಆಲ್ವೇಸ್ ಕ್ಯಾರಿ ಎಕ್ಸ್ಟ್ರಾ ಒನ್ಸ್. ಸೊ ದೀಸ್ ಆರ್ ಸಮ್ ಸ್ಲಿಪ್ಸ್ ಟು ವೇರ್ ಇನ್ ದ ನೈಟ್. ಇದನ್ನ ರೋಲ್ ಮಾಡಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇಫ್ ಐ ಗೋ ಸ್ವಿಮ್ಮಿಂಗ್ ಐ ಹ್ಯಾವ್ ಸಮ್ ಬೀಚ್ ವೇರ್. ಅಂಡ್ ಆಲ್ವೇಸ್ ನೀವು ಒಂದು ಕ್ರೀಮ್ ಕಲರ್, ಒಂದು ಬ್ಲಾಕ್ ಕಲರ್, ಒಂದು ವೈಟ್ ಕಲರ್, ಆಲ್ವೇಸ್ ಕ್ಯಾರಿ ದೋಸ್ ಇನ್ ವೇರ್ಸ್ ಬಿಕಾಸ್ ಎಲ್ಲ ಔಟ್ಫಿಟ್ಗೂ ಅದು ಮ್ಯಾಚ್ ಆಗುತ್ತೆ. ಇನ್ ಕೇಸ್ ಜಸ್ಟ್ ಫಾರ್ ಎಮರ್ಜೆನ್ಸಿ ಒಂದು ಎಕ್ಸ್ಟ್ರಾ ಇರಲಿ ಅಂತ. ಅಂಡ್ ದಿಸ್ ಇಸ್ ಒನ್ ನೈಸ್ ಕ್ಯೂಟ್ ಟಾಪ್, ಒಂದು ಬ್ಯಾಕಪ್ಗೆ. ಸೊ ದಿಸ್ ಇಸ್ ಒನ್ ಕ್ಯೂಟ್ ಟಾಪ್. ಇದು ಹಾಕೊಳ್ಳೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅಲ್ಲಿ ವೇರ್ ಇಟ್, ಅದರ್ವೈಸ್ ನೋ. ಸೊ ಇದೊಂದು ಕ್ಯೂಟ್ ಟಾಪ್ ಇದೆ. ಜಸ್ಟ್ ಗೋಯಿಂಗ್ ಟು ಕೀಪ್ ಇಟ್ ಇನ್ಸೈಡ್ ದಿಸ್ ಎಮರ್ಜೆನ್ಸಿಗೆ. ಫೈನಲಿ ಡನ್. ಸೊ ಇದು ಟಾಯ್ಲೆಟ್ರೀಸ್ ಆರ್ಗನೈಸರ್. ಒಳ್ಳೆ ಮೂಟೆ ತರ ತುಂಬಿಸಿದೆ. ನಾವು ಐ ಆಮ್ ಗೋನ್ ಟು ಮೇಕ್ ಇಟ್ ಲುಕ್ ವೆರಿ ಸ್ಲೀಕ್. ಅದಕ್ಕೆ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಇಸ್ ಶವರ್ ಕ್ಯಾಪ್. ಇದರಲ್ಲಿ ಒಂದು ಹ್ಯಾಕ್ ಇದೆ. ಏನ್ ಹ್ಯಾಕ್ ಅಂತ ಹೇಳ್ತೀನಿ. ಸೊ ಶವರ್ ಕ್ಯಾಪ್ ಎರಡನ್ನೂ ನಾನು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಲೆಟ್ಸ್ ಬಿಗಿನ್. ಸೊ ಒಂದು ಚಿಕ್ಕ ಶವರ್ ಕ್ಯಾಪ್ ಇದೆ, ಇದನ್ನ ರೋಲ್ ಮಾಡ್ತೀನಿ. ಇದರೊಳಗೆ ಯೂಶಲಿ ಈ ತರ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ 250-300 ರುಪೀಸ್ಗೆ. ಇದು ಆಕ್ಚುಲಿ ನಾನು 600 ರುಪೀಸ್ ಏನೋ ತಗೊಂಡಿದ್ದು, ಆನ್ಲೈನ್ ತಗೊಂಡಿದ್ದು. ಈ ತರ ರೋಲ್ ಮಾಡಿ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಆ ಕಂಪಾರ್ಟ್ಮೆಂಟ್ಸ್ ಒಳಗಡೆ ಪುಷ್ ಮಾಡಿಟ್ಬಿಟ್ರೆ ಇನ್ನೂ ನಿಮಗೆ ಜಾಸ್ತಿ ಸ್ಪೇಸ್ ಇರುತ್ತೆ. ಬ್ರಷಸ್ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಪೇಸ್ಟ್. ಆಕ್ಚುಲಿ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಡಬ್ಬಗಳ ಜೊತೆಗೆ ಕ್ಯಾರಿ ಮಾಡ್ತಾರೆ. ಇಟ್ ಇಸ್ ಗೋಯಿಂಗ್ ಟು ವೇಸ್ಟ್ ಆಲ್ ಯೋರ್ ಸ್ಪೇಸ್. ಸೊ ಬರೀ ಪ್ರಾಡಕ್ಟ್ ಏನಿರುತ್ತೆ ನಿಮ್ಗೆ ಏನ್ ಮುಖ್ಯ ಅದನ್ನ ಮಾತ್ರ ಇಟ್ಕೊಳ್ಳಿ. ಸೊ ಅದನ್ನು ಕೂಡ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಸೊ ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಬ್ರಷು, ಪೇಸ್ಟು, ಟಂಗ್ ಕ್ಲೀನರ್ 3 ಇದೆ. ಶಾಂಪೂ. ಸೊ ಶಾಂಪೂನಲ್ಲೂ ಶಾಂಪೂ ಕಂಡೀಷನರ್ಗೆ ನಿಮಗೆ ಚಿಕ್ಕ ಚಿಕ್ಕ ಮಿನಿ ಬಾಟಲ್ ಸಿಗುತ್ತೆ, ಇಲ್ಲಾಂದ್ರೆ ನಿಮಗೆ ಎಕ್ಸ್ಟ್ರಾ ಬಾಟಲ್ ಸಿಗುತ್ತಲ್ಲ ಅದರೊಳಗಡೆ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸೊ ಶಾಂಪೂ ಆ್ಯಂಡ್ ಕಂಡೀಷನರ್ ಇದನ್ನ ಕೂಡ ಒಂದು ಇದರೊಳಗಡೆ ಹಾಕಿರ್ತಾ ಇದ್ದೀನಿ. ಸೊ ಇಫ್ ಯು ಕ್ಯಾನ್ ಸಿ ಇದರೊಳಗಡೆ ಕ್ಯಾಪ್ ಇದೆಯಲ್ಲ, ಅದರಲ್ಲಿ ನೀವು ಚಪ್ಪಲ್ ಇಟ್ಕೊಬೋದು. ನಾನು ಹೋಗ್ತಿರೋ ಪ್ಲೇಸಲ್ಲಿ ತುಂಬಾನೇ ಓಡಾಡಬೇಕು, ಇವಾಗ ಶಾಪಿಂಗ್ ಆಗಿರ್ಬೋದು ಅಥವಾ ಡೆಸರ್ಟ್ ಆಗಿರ್ಬೋದು ಅಥವಾ ಎಲ್ಲೇ ಆಗಿರ್ಬೋದು. ಸೊ ಒಂದು ಫ್ಲಿಪ್ ಫ್ಲಾಪ್ ಇಟ್ಕೊಂಡಿದ್ದೀನಿ, ಒಂದು ಹವಾಯ್ ಸ್ಲಿಪ್ಪರು. ಸೊ ಇದು ಯೂಶಲಿ ಹಿಂದ್ಗಡೆ ಗಲೀಜ್ ಆಗಿರುತ್ತೆ ಅಂಡ್ ನೋಬಡಿ ವಾಂಟ್ಸ್ ಯುವರ್ ಕ್ಲೋತ್ಸ್ ಟು ಗೆಟ್ ಡರ್ಟಿ ಅಲ್ವಾ. ಸೊ ಅದಕ್ಕೆ ಇದನ್ನ ನಾನು ಶವರ್ ಕ್ಯಾಪ್ ಒಳಗಡೆ ಹಿಂಗೆ ಹಾಕಿರ್ತಾ ಇದ್ದೀನಿ. ಸೊ ಇಟ್ ಈಸ್ ರೆಡಿ. ಇದೇ ತರ ಇನ್ನೊಂದು ಆಲ್ ಇನ್ ಒನ್ ಸ್ಲಿಪ್ಪರ್. ಇದು ಅಂದ್ರೆ ಗ್ಲಿಟರು ಇದೆ, ಸ್ವಲ್ಪ ಹೈಟು ಕಾಣಿಸ್ತೀನಿ ಅಂತ ಇದೊಂದು ಕ್ಯಾರಿ ಮಾಡ್ತೀನಿ. ಅಂಡ್ ಟು ದಿ ಏರ್ಪೋರ್ಟ್ ನಾನು ಒಂದು ಶೂಸ್ ಹಾಕೊಂಡಿರ್ತೀನಲ್ವಾ, ಇದು ಬ್ಯಾಕಪ್ ಸ್ಲಿಪ್ಪರ್ಸು, ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರ. ಸೊ ಬ್ಲ್ಯಾಕ್, ವೈಟ್, ಸಿಲ್ವರ್ ಇದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಸೊ ಐ ಆಮ್ ಹ್ಯಾವಿಂಗ್ ಸಿಲ್ವರ್ ನೌ ಬಿಕಾಸ್ ಮೋಸ್ಟ್ ಆಫ್ ಮೈ ಡ್ರೆಸ್ಸಸ್ ಗೋ ವಿತ್ ದಿಸ್. ಸೊ ಇದನ್ನ ಶವರ್ ಕ್ಯಾಪ್ ಒಳಗಡೆ ಹಾಕ್ತಾ ಇದ್ದೀನಿ. ಅಂಡ್ ದ ಸ್ಲಿಪ್ಪರ್ ಇಸ್ ಪ್ಯಾಕ್. ಮೇಕಪ್ ಮಾತ್ರ ನಾನೊಂದು ಟ್ರಾನ್ಸ್ಪರೆಂಟ್ ಪೌಚಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಳಗಡೆ ನಾನು ಫಸ್ಟ್ ಇಯರಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾವ್ಯಾವ ಡ್ರೆಸ್ಸಿಗೆ ಏನೇನು ಬೇಕು ಅಂತ. ಸೊ ಈ ತರ ಎಲ್ಲ ಇಟ್ಕೊಂಡ್ರೆ ಸುಮ್ಮನೆ ಅದು ಸ್ಪೇಸ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಜಸ್ಟ್ ರಿಮೂವ್ ದ ಇಯರಿಂಗ್ ಅಂಡ್ ಕೀಪ್ ದ ಇಯರಿಂಗ್ ಇಟ್ ಸೆಟ್. ಕರೆಕ್ಟಾ? ಆಮೇಲೆ ಇವಾಗ ಈ ತರ ಪಿನ್ಸ್ದು ಕೆಲವರು ಈ ತರಾನೇ ಕ್ಯಾರಿ ಮಾಡ್ತಾರೆ. ಆ ತರ ಮಾಡೋ ಬದಲು ನಾ ಕಟ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ, ಎಷ್ಟು ಸ್ಪೇಸ್ ಸೇವ್ ಆಗುತ್ತಲ್ಲ. ಸೊ ಪಿನ್ಸ್ ಇಟ್ಕೊಂಡಿದ್ದೀನಿ. ಸೇಮ್ ಈ ತರ ಕ್ಲಿಪ್ಸ್ ಈ ತರ ಇಟ್ಕೊಳ್ಳೋ ಬದಲು ಇದನ್ನ ಸಪ್ರೇಟ್ ಮಾಡಿಬಿಟ್ಟು ಜಸ್ಟ್ ದ ಪಿನ್ ಇಟ್ ಸೆಲ್ಫ್ ನೀವು ಇಟ್ಕೊಂಡ್ರೆ ಅದು ನಿಮ್ ಸ್ಪೇಸ್ ಸೇವ್ ಆಗುತ್ತೆ. ಬಿಕಾಸ್ ಅದು ಸ್ವಲ್ಪ ಚುಚ್ಚುತ್ತಲ್ವಾ, ಶಾರ್ಪ್ ಆಗಿರುತ್ತೆ. ಸೊ ಇದು ರಬ್ಬರ್ ಮೆಟೀರಿಯಲ್ ಇರೋದ್ರಿಂದ
ಸೇಫ್ ಆಗಿರುತ್ತೆ ಅಂತ. ಸೊ ನನಗೆ ಬೇಕಾಗಿರುವಂತಹ ಮೇಕಪ್ ಐಟಮ್ಸ್ 6 ದಿನಕ್ಕೆ ಒಂದಿನ ನಾನು ಇವೆಂಟ್ ಅಟೆಂಡ್ ಮಾಡಬೇಕು. ಸೊ ನನಗೆ ಕಂಪ್ಲೀಟ್ ಮೇಕಪ್ ಬೇಕಾಗಿತ್ತು. ಸೊ ದಟ್ಸ್ ದ ರೀಸನ್ ಐ ಆಮ್ ಕ್ಯಾರಿಂಗ್ ಎವ್ರಿಥಿಂಗ್. ಅಂದರೆ ಬೀಟ್ ಫೌಂಡೇಶನ್, ಸ್ಪಂಜ್, ಅದು ಇದು. ಮೋಸ್ಟ್ ಇಂಪಾರ್ಟೆಂಟ್, ಸೂಜಿ ದಾರ ತಗೊಂಡು ಹೋಗೋದನ್ನ ಮರಿಬೇಡಿ. ಯಾವಾಗ್ಲೂ ಸೂಜಿ ದಾರ ನಿಮ್ಮ ಹತ್ರ ಇರಲಿ. ಬಿಕಾಸ್ ಯು ನೆವರ್ ನೋ ಯಾವಾಗ ನಿಮ್ಮ ವಾರ್ಡ್ರೋಬ್ ಮಾಲ್ ಫಂಕ್ಷನ್ ಆಗುತ್ತೆ ಅಂಡ್ ಏನಾದ್ರು ಹರಿದೋದ್ರೆ ಹೊಲಿಯೋದಕ್ಕೆ ಒಂದು ಸೂಜಿ ದಾರ, ಒಂದು ಗುಂಡಿ ಇಟ್ಕೊಂಡಿರಿ ಯಾವಾಗ್ಲೂ ಇನ್ ಯೋರ್ ಮೇಕಪ್ ಪೌಚ್. ಸೊ ದಿಸ್ ಇಸ್ ಡನ್. ಎಲ್ಲ ಮೇಕಪ್ ಐಟಮ್ಸ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟವೆಲ್ ಕೂಡ ಇದನ್ನ, ಇಟ್ಸ್ ಅ ವೆರಿ ಬಿಗ್ ಟವೆಲ್. ಇದನ್ನ ರೋಲ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇಟ್ಸ್ ಅ ವೆರಿ ವೆರಿ ಬಿಗ್ ಟವೆಲ್. ಸೇವ್ ಮಾಡುತ್ತೆ ತುಂಬಾ ಸ್ಪೇಸ್ ಅನ್ನ. ಸೊ ಮೈ ಮೇಕಪ್ ಪೌಚ್ ಇಸ್ ರೆಡಿ. ವಿ ಆರ್ ಆಲ್ಮೋಸ್ಟ್ ಡನ್. ಸೊ ಇದೆಲ್ಲದನ್ನ ನಾನು ಕ್ಯಾಬಿನ್ ಬ್ಯಾಗ್ ಅಲ್ಲಿ ಹಾಕಿದ್ದೀನಿ. ಸೊ ಬಟ್ಟೆ ಬ್ಯಾಗ್, ನನ್ನ ಮೇಕಪ್ ಪೌಚ್, ಸ್ಲಿಪ್ಪರ್ಸ್, ಇನ್ನರ್ ವೇರ್, ನನ್ನ ಟಾಯ್ಲೆಟ್ ಆಯ್ತಲ್ಲ. ಸೊ ಈಗ ವಿ ಆರ್ ಆಲ್ಮೋಸ್ಟ್ ಡನ್. ಬಟ್ ಹೌ ಕ್ಯಾನ್ ವಿ ಗೋ ವಿತೌಟ್ ಹ್ಯಾವಿಂಗ್ ಫುಡ್? ಸೊ ಯಾವಾಗ್ಲೂ ಟ್ರಾವೆಲ್ ಮಾಡ್ಬೇಕಂದ್ರೆ ನಾನು ಫುಡ್ ಬ್ಯಾಕಪ್ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಎಲ್ಲಿ ಊಟ ಸಿಗುತ್ತೋ ಇಲ್ವೋ ಗೊತ್ತಲ್ಲ. ಅದು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲೇನಾದ್ರು ಊಟ ಸೆಟ್ ಆಗಿಲ್ಲ ಅಂದ್ರೆ ನಾನು ಸ್ವಲ್ಪ ಸ್ನಾಕ್ಸು, ಕರುಮ್ ಐಟಮ್ಸ್ ಎಲ್ಲ ಇಡ್ಬೇಕಲ್ಲ. ಸೊ ಈ ಟೈಮಲ್ಲಿ ಡಯಟ್ ಮಾಡೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಐಟಮ್ಸ್ ನೆನ್ನೆನೆ ಹೋಗಿ ಶಾಪ್ ಮಾಡಿದ್ದೀನಿ. ಸೊ ಬರೀ ನಾನು ಒಬ್ಬಳೇ ಇಷ್ಟೊಂದು ತಿನ್ನೋದಿಲ್ಲ 6 ದಿನಕ್ಕೆ. ನನ್ನ ಫ್ರೆಂಡ್ಸ್ಗೂ ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಇನ್ ಕೇಸ್ ಅವ್ರಿಗೂ ಕೂಡ ಊಟ ಬೇಕು ಅಂತೆ. ಅದಕ್ಕೆ ನಾನು ಎಲ್ಲದರಲ್ಲೂ ಸೂಜಿ ಸಿಕ್ಬಿಟ್ಟು ಒಳಗಡೆ ಇರೋ ಏರ್ ಎಲ್ಲ ತೆಗೆದಾಕ್ತಾ ಇದ್ದೀನಿ. ಸೊ ಫುಡ್ ಕವರ್ ರೆಡಿ. ಸೊ ಟ್ರಾವೆಲ್ ಮಾಡುವಾಗ ಕೆಲವರು ಶೇಡ್ಸ್ ಯೂಸ್ ಮಾಡಕ್ಕೆ ಇಷ್ಟಪಡ್ತಾರೆ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದ ಸನ್. ಸೊ ಶೇಡ್ ಕವರ್ ಸಿಗುತ್ತೆ ನಿಮಗೆ. ಇದು ಕೂಡ ಡಬ್ಬಾ ತರ ಎಲ್ಲ ಬರುತ್ತೆ. ಆ ತರ ತಗೊಂಡ್ಬೇಡಿ. ಚಿಕ್ಕದಾಗಿ ನೋಡಿ, ಜಸ್ಟ್ ಬಟನ್ ನಲ್ಲಿ ಯು ಕ್ಯಾನ್ ಸೇವ್ ಸಮ್ ಗ್ಲಾಸಸ್. ಈ ಗ್ಲಾಸ್ ನೋಡ್ಬೇಡಿ, ಇದು ಆಕ್ಚುಲಿ ಸತ್ಯಂದು. ಇದು ಯೂನಿಸೆಕ್ಸ್ ಅಲ್ವಾ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಸ್ಕ್ರಾಚ್ ಮಾಡಿ ಹಾಳು ಮಾಡ್ಬಿಟ್ಟಿದ್ದೀನಿ. ಐ ಆಲ್ವೇಸ್ ಟೇಕ್ ಆಲ್ ಹಿಸ್ ಗ್ಲಾಸಸ್ ಅಂಡ್ ವೇಸ್ಟ್ ಇಟ್. ಎಲ್ಲ ಹಾಳು ಮಾಡ್ತೀನಿ. ಸೊ ಇದೆಲ್ಲ ನಾನು ಇದರೊಳಗಡೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅಂಡ್ ಸನ್ಸ್ಕ್ರೀನ್, ನಾಟ್ ಟು ಫರ್ಗೆಟ್ ಸನ್ಸ್ಕ್ರೀನ್. ಅದು ಅಷ್ಟೇ ಚಿಕ್ಕ ಪೌಚ್ ಅಥವಾ ಚಿಕ್ಕ ಟ್ಯೂಬ್ ಏನ್ ಸಿಗುತ್ತೆ ಅದನ್ನ ತಗೋಬಹುದು. ಸೊ ಸನ್ಸ್ಕ್ರೀನ್ ಹಾಕಿಡ್ತಾ ಇದ್ದೀನಿ. ಅಂಡ್ ಅಲ್ಲಿ ಅಕಸ್ಮಾತ್ ಮಳೆ ಬಂದ್ರೆ ಅಥವಾ ತುಂಬಾ ಯುನೋ ಬಿಸಿಲಿದ್ರೆ ಆಲ್ವೇಸ್ ಒನ್ ಸ್ಮಾಲ್ ಲಿಟಲ್ ಅಂಬ್ರೆಲಾ ಟು ಕ್ಯಾರಿ. ಇದನ್ನ ನಾನು ಬ್ಯಾಕ್ ಪ್ಯಾಕ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ದ ಬ್ಯಾಗ್ ಇಸ್ ಆಲ್ಮೋಸ್ಟ್ ಪ್ಯಾಕ್. ಇದು ಬೇಡದೇ ಇರೋ ಐಟಮ್. ಇದು ಆಕ್ಚುಲಿ ಕ್ಯೂಟ್ ಆಗಿದೆ ಅಂತ ಸುಮ್ಮನೆ ತಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಹೋಟೆಲ್ ಒಳಗಡೆ ಹಾಕೊಳ್ಳೋದಿಕ್ಕೆ ಐ ಮೈಟ್ ನೀಡ್ ಇಟ್ ಅಂತ. ಸೊ ಇದು ಬೇಡದೇ ಇರೋದಾಗಿರೋದ್ರಿಂದ ಆಚೆಗಡೆ ಇಟ್ಕೊಳ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿ ವೆರಿ ಸೆಕ್ಯೂರ್ ಅಂತ. ಆಮೇಲೆ ಆಲ್ವೇಸ್ ಕ್ಯಾರಿ ಅನ್ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಬ್ಯಾಗ್. ಯಾಕಂದ್ರೆ ನೀವು ಯೂಸ್ ಮಾಡಿರೋ ಬಟ್ಟೆ ಅಲ್ಲಿ ಒಗೆಯಕ್ಕೆ ಹಾಕಕ್ಕಾಗಿಲ್ಲ, ಲಾಂಡ್ರಿ ಕೊಡಕ್ ಆಗಿಲ್ಲ ಅಂದ್ರೆ. ಓಕೆ, ಸೊ ಈ 2 ಸೂಟ್ ಕೇಸ್ ಪ್ಯಾಕ್ ಆಯ್ತು. ಅಂಡ್ ದಿಸ್ ಒನ್ ಇಸ್ ಎಂಟಿ ಬಿಕಾಸ್ ಏನೋ ಬರ್ಬೇಕಂದ್ರೆ ಇಷ್ಟು ಸ್ಟಾಪ್ ಮಾಡ್ಕೊಂಡ್ ಬರೋಣ ಅನ್ಕೊಂಡಿದ್ದೀನಿ. ಐ ಮೀನ್ ಜಸ್ಟ್ ಹ್ಯಾವಿಂಗ್ ಸಮ್ ಸ್ಪೇಸ್. ಯಾಕಂದ್ರೆ 30 kgs ಲಿಮಿಟ್ ಇರುತ್ತಲ್ಲ. ಅಂಡ್ ಇದರಲ್ಲಿ ಫುಡ್ ಇಡ್ತಾ ಇದ್ದೀನಿ. ಬಿಕಾಸ್ ಹೋಗ್ಬೇಕಂದ್ರೆ ಇರುತ್ತೆ, ಬರ್ಬೇಕಂದ್ರೆ ಫುಡ್ ಖಾಲಿ ಆಗ್ಬಿಟ್ಟಿರುತ್ತಲ್ಲ. ಮೋಸ್ಟ್ ಆಫ್ ದ ಸೂಟ್ ಕೇಸಸ್ ಇವಾಗ ನಂಬರ್ ಲಾಕ್ ಇರೋ ಸೂಟ್ ಕೇಸಸ್ ಇರುತ್ತೆ. ಅಕಸ್ಮಾತ್ ನಂಬರ್ ಲಾಕ್ ಇಲ್ಲ ಅಂದ್ರೆ ನೀವು ಒಂದು ಬೀಗ ಹಾಕಿಡೋದು ಬೆಟರ್. ಯಾಕಂದ್ರೆ ಇನ್ ಕೇಸ್ ಕಳ್ದು ಹೋದ್ರೆ ಯು ಕ್ಯಾನ್ ಆಲ್ವೇಸ್ ಗೆಟ್ ಇಟ್ ಬ್ಯಾಕ್ ಇನ್ ಲಾಸ್ಟ್ ಅಂಡ್ ಫೌಂಡ್. ಅಂಡ್ ಆಲ್ಸೋ ನಿಮ್ಮ ಸೂಟ್ ಕೇಸ್ ಮೇಲೆ ನಿಮ್ಮ ಹೆಸರು ಹಾಕೋದನ್ನ ಮರಿಬೇಡಿ. ಅಥವಾ ಯಾವ್ದೋ ಒಂದು ಮಾರ್ಕ್ ಮಾಡಿರಿ, ಒಂದು ನೇಲ್ ಪಾಲಿಶ್ ಅಲ್ಲೋ ಏನಾದ್ರು. ಯಾಕಂದ್ರೆ ಸಿಮಿಲರ್ ಸೂಟ್ ಕೇಸಸ್ ಬೇರೆಯವ್ರ ಹತ್ರನೂ ಇರುತ್ತಲ್ವಾ, ಎಕ್ಸ್ಚೇಂಜ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಹುಷಾರಾಗಿರಿ. ಈ ಸೂಟ್ ಕೇಸ್ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಹೆಸರು ಆಲ್ರೆಡಿ ಬರ್ದಿದೆ. ಇದು ಆಕ್ಚುಲಿ ನಾನು ಬಿಗ್ ಬಾಸ್ ತಗೊಂಡು ಹೋಗಿದ್ದೆ ಈ ಸೂಟ್ ಕೇಸ್. ಅವ್ರು ಆಲ್ರೆಡಿ 2 ಸೂಟ್ ಕೇಸ್ ಕೊಟ್ಟಿದ್ರು. ಅದ್ರ ಜೊತೆಗೆ ಇದು ತಗೊಂಡು ಹೋಗಿದ್ದೆ ಜಸ್ಟ್ ಫಾರ್ ಮೈ ಸ್ಲಿಪ್ಪರ್ಸ್ ಅಂಡ್ ಎವ್ರಿಥಿಂಗ್. ಸೊ ಇಟ್ ಇಸ್ ವೆರಿ ನಾಸ್ಟಾಲ್ಜಿಕ್. ಅಂಡ್ ಈ ಸೂಟ್ ಕೇಸ್ ನಾನು ದುಬೈಯಲ್ಲೇ ತಗೊಂಡಿರೋದು. ನಾವು ಟೇಕಿಂಗ್ ಇಟ್ ಬ್ಯಾಕ್ ಟು ದುಬೈ ಐ ಫೀಲ್ ಸೋ ನೈಸ್. ಎನಿವೆ, ಇವಾಗ ಇದು ಸ್ವಲ್ಪ ಗಲೀಜಾಗಿದೆಯಲ್ಲ. ಯೂಶಲಿ ನನಗೆ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಸ್ಲಿಪ್ಪರ್ಸ್, ಸೂಟ್ ಕೇಸು ಸ್ಯಾನಿಟೈಸ್ ಮಾಡಿ ಕ್ಲೀನ್ ಮಾಡೋ ಅಭ್ಯಾಸ. ಇಟ್ಸ್ ಟೈಮ್ ಫಾರ್ ಮೀ ಟು ಕ್ಲೀನ್ ಇಟ್. ಸ್ವಲ್ಪ ಮೇಕಪ್ ರಿಮೂವರ್ ತಗೊಂಡು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಾರ್ಕ್ಸ್ ಇದೆಲ್ಲ ಗುಂಜ್ ತಗೊಂಡು ಮುಗಿತಾ ಬಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಎಂಟೈರ್ ವಿಡಿಯೋ. ಸೊ ನಾನು ಪ್ಯಾಕ್ ಮಾಡಿರೋ ಐಟಮ್ಸ್ ಅಲ್ಲಿ ನೀವು ಕೂಡ ಏನಾದ್ರು ಪ್ಯಾಕ್ ಮಾಡಿದ್ರೆ ನಿಮ್ಮ ಟ್ರಿಪ್ ಟೈಮ್ ಅಲ್ಲಿ ನಿಮ್ಗೆ ಏನಾದ್ರು ಜ್ಞಾಪಕ ಇದ್ರೆ ಅಥವಾ ನಾನೇನಾದ್ರು ಮರ್ತು ಹೋಗ್ಬಿಟ್ಟಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಒಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ಐ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ಲೀಸ್ ಸಪೋರ್ಟ್ ಅಂತ ಹೇಳ್ತಾ ಹೋಗ್ಬರ್ತೀನಿ. ನಾನ್ ಗೊತ್ತಾ ನಿಮ್ಮ ಚೈತ್ರ ವಾಸುದೇವನ್. ನಮಸ್ಕಾರ.
ನರ್ಕ ಕೀಳ್ಸಿ ನಾಲ್ಗೆ ಹೊಲ್ಸಿದ್ರು ಮೂಗಲ್ ಆಡ್ತೀನ್ ಕನ್ನಡ. ನರ್ಕ ಕೀಳ್ಸಿ ನಾಲ್ಗೆ ಹೊಲ್ಸಿದ್ರು ಮೂಗಲ್ ಆಡ್ತೀನ್ ಕನ್ನಡ. ಅದಾದ್ರೆ ಒಂದೊಂದ್ ಟೈಮ್ ಅಲ್ಲಿ ಮಿಸ್ಟೇಕ್ ಆಗ್ಬಿಡುತ್ತೆ, ಏನ್ ಮಾಡೋದು ಸ್ವಾಮಿ. ಹಾಡ್ತೀನಿ ನಾನು